ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ಹಾಗೆ ನಾವು ಈಗ ಮಧ್ಯಾಹ್ನ ಹೊರಟಿದ್ದು ಮಾಲಿಗೆ. ಇದು ನಮ್ಮ ಮನೆಯಿಂದ 10 ಮಿನಿಟ್ಸ್. ಹಾಗೆ ನಾವು ಅಲೋಷಿಯಸ್ ಕಾಲೇಜಿಂದ ಮೇಲಿಂದ ಹೋಗೋದು ಆ ಮಾಲಿಗೆ. ಅದು ಈಸಿ ಆಗುತ್ತೆ, ಅಂದರೆ ಟಾಪಿಂದ ಫ್ರಂಟ್ ಸೈಡಿಂದ ನಾವು ಹೋಗ್ತಾ ಇಲ್ಲ. ಮತ್ತು ರಿಕ್ಷಾದಲ್ಲಿ ಹೋಗೋದು ಮಜವೇ ಬೇರೆ, ಅಂದರೆ ಫುಲ್ಲು ಓಪನ್ ಇರುತ್ತೆ, ತುಂಬ ಖುಷಿ, ಒಳ್ಳೆ ಗಾಳಿ ಬರುತ್ತೆ. ಮತ್ತು ಮೇಲೆಯಿಂದ ಪಾರ್ಕಿಂಗ್ ಸೈಡಿಂದ ಎಂಟರ್ ಆದರೆ ಮೊದಲು ಸಿಗೋದು ಕಬ್ಬು ಜ್ಯೂಸ್, ಅಂದರೆ ಶುಗರ್ ಕ್ಯಾನ್ ಜ್ಯೂಸ್. ಅದು ಅಂತೂ ಹೆಲ್ತಿಗಂತೂ ತುಂಬ ಒಳ್ಳೆಯದು, ಅದೊಂದು ಕುಡಿದು ಹೋಗಲೇಬೇಕು ನಮಗೆ. ಮತ್ತು ಹಲ್ಲು ನೋವು ಇದ್ದರೆ ಬೆಸ್ಟ್ ಅಂತ ಹೇಳ್ತಾರೆ ಈ ಶುಗರ್ ಕ್ಯಾನ್ ಜ್ಯೂಸು. ಎವ್ರಿ ಡೇ ಕುಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಹಾಗೆ ಹೆಲ್ತಿಗಂತೂ ಕೂಲಾಗಿರುತ್ತೆ. ಹಾಗೆ ಅದರಲ್ಲಿ ಕೂಡ ಅವರು ನೋಡಿ ಮಿಂಟ್ ಹಾಕಿ ಕೊಡ್ತಾರೆ, ನಿಮಗೆ ಬೇಕಾದರೆ ಯಾವ ಫ್ಲೇವರ್ ಥರ ಕೂಡ ಮಾಡಿ ಕೊಡ್ತಾರೆ, ಶುಂಠಿ, ಮಿಂಟ್ ಮತ್ತು ಪೆಪ್ಪರ್ ಎಲ್ಲ ಹಾಕಿ. ಹಾಗೆ ನಾವು ಬಂದದ್ದು ಮಂಗಳೂರಿನ ಸಿಟಿ ಸೆಂಟರಿಗೆ. ಹಾಗೆ ಊರಿಗೆ ಬಂದರೆ ಇದೊಂದು ವಿಸಿಟ್ ಮಾಡಲೇಬೇಕು ನಮಗೆ. ಫೇಮಸ್ ಮಾಲ್ ಅಂತ ಇರುವುದು ಈಗ ಮಂಗಳೂರಿನಲ್ಲಿ ಇದು ಸಿಟಿ ಸೆಂಟರ್. ಹಾಗೆ ನೋಡಿ ಎಷ್ಟು ದೊಡ್ಡದು ಕ್ರಿಸ್ಮಸ್ ಟ್ರೀ ಹಾಕಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ನಾವು ಎಂಜಾಯ್ ಮಾಡ್ತಾ ಇದ್ದೇವೆ ಸಿಟಿ ಸೆಂಟರಲ್ಲಿ. ಇಲ್ಲಿ ನೋಡಿ ಮಕ್ಕಳಿಗೆ ಹಾಡಲಿಕ್ಕೆಲ್ಲ ಈ ರೀತಿ ಇದೆ. ನಾವು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೇವೆ, ಅಲ್ಲಿ ಪ್ಲೇ ಏರಿಯಾ ಇದೆ, ಬೌನ್ಸಿಂಗ್ ಕ್ಯಾಸಲ್ ಅಂತ. ಅದು ಲಾಸ್ಟ್ ಇಯರ್ ಇತ್ತು ಮಾರ್ಚಲ್ಲಿ, ಈಗ ನೋಡಬೇಕು. ಹಾಗೆ ಅವನಿಗೆ ಅದು ಇಷ್ಟ ತುಂಬ ಆಡಲಿಕ್ಕೆ. 250 ಕೊಟ್ಟರೆ ಒಂದು 20 ಮಿನಿಟ್ಸ್ ಆಡಲಿಕ್ಕೆ ಇರುತ್ತೆ ಮಕ್ಕಳಿಗೆ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಹಾಗೆ ಹುಡುಕಿ ಹೋಗ್ತಾ ಇದ್ದೇವೆ ನೋಡಿ, ಇಲ್ಲಿ ಟ್ರೈನ್ ಕೂಡ ಇದೆ. ಇದು ಫಸ್ಟ್ ಫ್ಲೋರ್. ಇಲ್ಲಿ ಸಿಟಿ ಸೆಂಟರಿಗೆ ಬಂದರೆ ತುಂಬ ಕ್ರೌಡ್ ಇರುತ್ತೆ. ಇವತ್ತೇನೋ ಅಷ್ಟು ಇಲ್ಲ, ಯಾಕೆಂದರೆ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಮಕ್ಕಳು. ನೋಡಿ, ಇದು ಫ್ರಂಟ್ ಸೈಡ್ ಸಿಟಿ ಸೆಂಟರ್, ಅದು ಮೇನ್ ಎಂಟ್ರೆನ್ಸ್. ಇಲ್ಲಿ ಎಲ್ಲ ಲೈಟಿಂಗ್ಸ್, ಕ್ರಿಸ್ಮಸ್ಸಿಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ನಾವು ಟಾಪ್ ಫ್ಲೋರಿಂದ ಬಂದದ್ದು. ಇಲ್ಲಿ ನೋಡಿ ದೊಡ್ಡ ಕ್ರಿಸ್ಮಸ್ ಟ್ರೀ, ಸಿಟಿ ಸೆಂಟರ್ ಅಂತ ಬರೆದಿದೆ. ಈಗ ಕ್ರಿಸ್ಮಸ್ ಸೀಸನ್ ಅಲ್ಲ, ಹಾಗೆ ಸೂಪರಾಗಿ ಕ್ರಿಸ್ಮಸ್ ಟ್ರೀ ಮಾಡಿದ್ದಾರೆ. ಮತ್ತು ನಾವಿಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ದೇವೆ ನೋಡಿ. ಫಸ್ಟ್ ಫ್ಲೋರಿಂದ ಒಂದು 4th ಫ್ಲೋರ್ ತನಕ ಉಂಟು, ಅಷ್ಟು ಉದ್ದದ್ದು ಕ್ರಿಸ್ಮಸ್ ಟ್ರೀ ಇದು. ಫಸ್ಟ್ ಫ್ಲೋರಲ್ಲಿ ಒಂದು ಕೌಂಟರ್ ಹಾಕಿದ್ದಾರೆ, ಇದು ಎಸೆಸರೀಸ್, ಅಂದರೆ ಇಲ್ಲಿ ಬ್ರೇಸ್ಲೈಟ್ ಮತ್ತು ಇಯರ್ ರಿಂಗ್ಸ್, ಬ್ಯಾಂಗಲ್ಸ್ ಎಲ್ಲ ಮತ್ತು ಆ್ಯಂಕ್ಲೆಟ್ಸ್ ಎಲ್ಲ ಒಳ್ಳೆ ಸಿಗುತ್ತೆ. 100 ದಿರಮಿಗೆ ಇದು ಆ್ಯಂಕ್ಲೆಟ್ ಇದೆ, ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ನಾವು ಬಂದಿದ್ದೇವೆ ಬಾಟಕ್ಕೆ. ಇಲ್ಲಿ 70% ಆಫ್ ಇದೆ ಬಾಟದಲ್ಲಿ, ಅದು ಕೂಡ ಫಸ್ಟ್ ಫ್ಲೋರಲ್ಲಿದೆ. ತುಂಬ ಅಂದರೆ ಬೆಸ್ಟ್ ಅಂತ ಹೇಳ್ಬೋದು ಬಾಟದ್ದು ಶೂಸ್ ಮತ್ತು ಸ್ಲಿಪ್ಪರ್ಸ್ ಎಲ್ಲ. ನಾವು ಊರಿಗೆ ಬಂದರೆ ಇದು ತಗೊಂಡು ಹೋಗ್ತೇವೆ. ಸ್ಪೆಷಲಿ ನನ್ನ ಮಗನಿಗೆ ಸ್ಕೂಲಿಗೆಲ್ಲ ಬಾಟದ್ದೇ ಶೂಸ್ ನಾನು ಇಲ್ಲಿಂದ ತಗೊಂಡೋಗೋದು. ತುಂಬ ಲಾಂಗ್ ಟರ್ಮ್ ಬರುತ್ತೆ ಮತ್ತು ತುಂಬ ಒಳ್ಳೆಯದಿದೆ ಅವರದ್ದು. ಅಂದರೆ ತುಂಬ ವರ್ಷದಿಂದ ಅವರದ್ದು ಬ್ರ್ಯಾಂಡ್ ಉಂಟಲ್ಲ, ತುಂಬ ಫೇಮಸ್ ಇದೆ. ಹಾಗೆ ನಾವು ಸ್ವಲ್ಪ ಶಾಪಿಂಗ್ ಮಾಡಿ ಹೋಗ್ತಾ ಇದ್ದೇವೆ. 4th ಫ್ಲೋರಲ್ಲಿ, 4th or 5th ಫ್ಲೋರಲ್ಲಿ ನಮ್ಮ ಮಕ್ಕಳಿಗೆ ಆಡಲಿಕ್ಕಿದೆ. ಮತ್ತು ಸಿಟಿ ಸೆಂಟರಿಗೆ ಬಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಹಾಗೆ ಇವನು ನೋಡಿ ಆಡ್ತಾ ಇದ್ದಾನೆ. ಇಲ್ಲಿದೆ ಹೌಸ್ ಆಫ್ ಹಾರರ್. ಇಲ್ಲಿ ಹಾರರ್ ಥಿಂಗ್ಸ್ ಎಲ್ಲ ಇದೆ ಒಳಗಡೆ, ಸ್ಕೇರಿ ಥಿಂಗ್ಸ್. ಹಾಗೆ 5 ಮಿನಿಟ್ಸಿಗೆ 100 ರೂಪೀಸ್. ಹಾಗೆ ಅಲ್ಲಿ ಡಾರ್ಕ್ ಇತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನೋಡಿ ತುಂಬ ಚೆನ್ನಾಗಿತ್ತು. 5 ಮಿನಿಟ್ಸಲ್ಲಿ ಒಂಥರ ಸ್ಕೇರಿ ಥಿಂಗ್ಸ್ ಇದೆ ಒಳಗಡೆ. ಇಲ್ಲಿ ನೋಡಿ ಬುರುಡೆ ಇದೆ, ನೋಡಿ ಮಂಡೆ ಬುರುಡೆಯನ್ನು ಇಟ್ಟಿದ್ದಾರೆ. ಇಲ್ಲಿ ನಾವು ಫುಡ್ ಕೋರ್ಟಿಗೆ ಬಂದಿದ್ದೇವೆ. ಹಾಗೆ ಫುಡ್ ಕೋರ್ಟಲ್ಲಿ ಬರ್ಬಿಕ್ಯೂ ಚಿಕನ್ ವಿಂಗ್ಸ್ ಇತ್ತು, ಹಾಗೆ ಟ್ರೈ ಮಾಡುವ ಅಂತ. ಹಾಗೆ ಜೇಸ್ ಅದನ್ನು ಟ್ರೈ ಮಾಡಿದ. ಹಾಗೆ ಅವನಿಗೆ ಅದು ಪ್ಲೇಟ್ ಬಿಟ್ಟು ನನ್ನ ಪ್ಲೇಟಿಂದ ತಿಂತಾ ಇದ್ದಾನೆ. ಮಕ್ಕಳು ನೋಡಿ ಹಾಗೇನಲ್ಲ.
ಇಟ್ಸ್ ಐಸ್ ಕ್ರೀಮ್. ಇಲ್ಲಿ ನಾನು ಸ್ಪಾರಿಗೆ ಹೋಗಲಿಕ್ಕೆ ಒಳಗಡೆ ಹೋಗಲಿಕ್ಕೆ ವೇಟ್ ಮಾಡ್ತಾ ಇದ್ದೇನೆ. ಇವನು ಐಸ್ ಕ್ರೀಮ್ ಮುಗಿಬೇಕಲ್ಲ, ಯಾಕೆಂದರೆ ಅಲ್ಲಿ ಅವರು ಒಳಗೆ ಬಿಡಲಿಲ್ಲ ಅವನಿಗೆ. ಎಲ್ಲ ಐಸ್ ಕ್ರೀಮ್ ಅಲ್ಲಿ ಎಲ್ಲಿ ತಾಗಿಸ್ತಾರಂತೆ ಮಕ್ಕಳಿಗೆ. ಹಾಗೆ ಹೊರಗಡೆ ನೋಡಿ ಮುಗೀಲಿ ಅಂತ ವೇಟ್ ಮಾಡ್ತಾ ಇದ್ದೇನೆ ಐಸ್ ಕ್ರೀಮ್. ನನಗೆ ಸ್ಪಾರ್ನ ಒಳಗಡೆ ಮ್ಯಾಂಗೋ ನೋಡಿ ಶಾಕ್ ಆಯ್ತಾಯ್ತಾ, ಯಾಕೆಂದರೆ ಈಗ ಕೂಡ ವಿಂಟರಲ್ಲಿ ಮ್ಯಾಂಗೋ ಸಿಗ್ತದ. ನಾನು 2 ಪೇರಳೆಯನ್ನು ತಗೊಂಡೆ, ಈಗ ಕಟ್ ಮಾಡಿ ನೋಡಬೇಕು ಮನೆಗೆ ಹೋಗಿ ಟೇಸ್ಟ್ ಹೇಗಿದೆ ಅಂತೆ. ಇಲ್ಲಿ ನೋಡಿ ಗ್ರೀನ್ ಮ್ಯಾಂಗೋಸ್ ಕರಿ ಮಾಡ್ತಾರಲ್ಲ, ಮ್ಯಾಂಗೋ ಕರಿ ಅದು ಉಂಟು. ಕೆಲವು ಹಣ್ಣಾಗಿತ್ತು ಮತ್ತು ಕೆಲವು ಇದು ಎಂತ ಕಚ್ಚಾ ಮ್ಯಾಂಗೋ, ಹಾಗೆ ಹಣ್ಣಾದ ಮ್ಯಾಂಗೋ ಕೂಡ ಇತ್ತು ಸಪ್ರೇಟ್. ಸಿಟಿ ಸೆಂಟರಿಂದ ಹೊರಗೆ ಬರುವಾಗ 6:30 ಆಯಿತು ಆಯಿತಾ. ಹಾಗೆ ನೋಡಿ ನನಗೆ ಶಾಕ್ ಆಯಿತು, ಇಷ್ಟು ಬೇಗ ಮಧ್ಯಾಹ್ನ 1 ಗಂಟೆಗೆ ಹೋದದ್ದು ಇಷ್ಟು ಬೇಗ 6:30 ಆಯಿತಾ ಅಂತ. ಕತ್ತಲೆ ಮಾರ್ಯಾರೆ ನೋಡಿ. ಇನ್ನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.